ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಪೊಲೀಸರು. ಹಾಗಾಗಿ ಕೊಲೆ ಮಾಡಿರುವ ಚಾಕು ಎಲ್ಲೆಸ್ತಿದ್ದಾನೆ ಆರೋಪಿ, ಈ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ಚರಂಡಿಗೆ ಆ ಚಾಕುವನ್ನ ಎಸೆದಿದ್ದೀನಿ ಅಂತ ಹೇಳಿದ್ದಾನಂತೆ ಆರೋಪಿ ಗಿರೀಶ್. ಆತ ಬಳಸಿರುವ ಚಾಕುಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಸಿಐಡಿ ಅಧಿಕಾರಿಗಳ ತಲೆ ಕೆಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆತ ಎಲ್ಲಿ ಬಿಸಾಕದ, ನಂತರ ಹೇಗೆ ಹೋದ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸ್ಥಳ ಮಹಜರಿಗೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಚರಂಡಿಯಲ್ಲೇ ಬಿಸಾಕಿದ್ದೀನಿ ಚಾಕು ಅಂತ ಗಿರೀಶ್ ಸಾವಂತ್ ಹೇಳಿರೋದ್ರಿಂದ ಆ ಚಾಕು, ಆತ ಕೊಲೆಗೆ ಬಳಸಿರುವ ಚಾಕು ಎಲ್ಲಿ ಬಿಸಾಕಿದ್ದಾನೆ ಅನ್ನೋದೇ ಅಧಿಕಾರಿಗಳಿಗೆ ಪತ್ತೆ ಹಚ್ಚೋದು ಸವಾಲಾಗಿದೆ ಈ ಪ್ರಕರಣದಲ್ಲಿ ಅಂತ ದೃಶ್ಯ ಗಮನಿಸ್ತಾ ಇದ್ದೀವಿ. ಸ್ಥಳಕ್ಕೆ ಆರೋಪಿಯರ ಕರೆದೊಯ್ದು ಸ್ಥಳ ಮಹಜರು ಮಾಡ್ತಾ ಇರುವ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಈಗ ಸ್ಥಳ ಮಹಜರಿಗೆ ಆರೋಪಿಯನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ಬಟ್ ಈಗ ಅಂಜಲಿಯ ಹತ್ಯೆ ಮಾಡೋದಕ್ಕೆ ಉಪಯೋಗ ಮಾಡಿರುವಂತಹ ಚಾಕು ಎಲ್ಲಿ ಬಿಸಾಕಿದ್ದೀನಿ ಅಂತ ಹೇಳಿದ್ದಾರೆ. ಸದ್ಯ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಕುರಿತು? ಎಸ್ ಶ್ರುತಿ, ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ನಿನ್ನೆಯಿಂದ ಏನು 8 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ಹಂತಕ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವನನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರ್ತಕ್ಕಂಥ ಬೆನ್ನಲ್ಲೇ ಈಗಾಗಲೇ ಏನು ಕಳೆದ 2.5 ಗಂಟೆಗಳಿಂದ ಆತನನ್ನು ಅಂಜಲಿ ಮನೆಗೆ ಕರೆದುಕೊಂಡು ಬಂದು ಮಹಜರನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ಅಂಜಲಿ ಮನೆ ಎದುರುಗಡೆನೇ ಇದ್ದೀವಿ. ಮನೆಯ ಒಳಗಡೆ ಆತನನ್ನು ಕರೆದುಕೊಂಡು ಬಂದು ಏನು ಮಹಜರನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಹತ್ಯೆಗೆ ಬಳಸಿದಂಥ ಚಾಕುವಿನ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಸತತವಾಗಿ ಸುದೀರ್ಘವಾಗಿ 2.5 ಗಂಟೆಗಳ ಕಾಲ ಇಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಲಾಶನ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಇದೇ ಮಾರ್ಗವಾಗಿ ಅಂಜಲಿ ಮನೆಯಿಂದ ಏನು ಆತ ಕಳೆದ 15ರಂದು ಬೆಳಗ್ಗೆ ಏನು ಹತ್ಯೆ ಮಾಡಿ ಇದೇ ಒಂದು ಮಾರ್ಗವಾಗಿ ತೆರಳ್ತಾನೆ. ಪರಾರಿಯಾಗುವಂಥ ಸಂದರ್ಭದಲ್ಲಿ ಚರಂಡಿಯಲ್ಲಿ ನಾನು ಚಾಕುವನ್ನು ಎಸೆದು ಹೋಗಿದ್ದೇನೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಸುದೀರ್ಘವಾಗಿ ಕಳೆದ 2.5 ಗಂಟೆಗಳಿಂದ ಇಲ್ಲಿ ಚಾಕುವನ್ನು ಹುಡುಕಲಿಕ್ಕೆ ಸಾಕಷ್ಟು ಒಂದು ಹುಡುಕಾಟ ಕೂಡ ನಡೆಸಿದರು. ಮೆಟಲ್ ಡಿಟೆಕ್ಟರ್ ಮೂಲಕ ಚಾಕುವನ್ನು ಹುಡುಕಾಡಲಿಕ್ಕೆ ಇಲ್ಲಿ ಮುಂದಾದರು. ಆದರೆ ಇದುವರೆಗೂ ಕೂಡ ಚಾಕು ಕೃತ್ಯಕ್ಕೆ ಬಳಸಿದಂಥ ಚಾಕು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ರೀತಿ ಸಿಐಡಿ ಅಧಿಕಾರಿಗಳಿಗೆ ಸವಾಲು ಆಗಿರ್ತಕ್ಕಂಥದ್ದು. ನಿರಂತರವಾಗಿ ಅಂದರೆ ಆತನನ್ನು ಇಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಂಥ ಏನು ಸಂದರ್ಭದಲ್ಲಿ ಸಾಕಷ್ಟು ಒಂದು ಚರಂಡಿಗಳ ಮೂಲಕ ಮೆಟಲ್ ಡಿಟೆಕ್ಟರ್ನ ಬಳಸಿ ಚಾಕುವನ್ನು ಹುಡುಕಲಿಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾದರು. ಆದರೆ ಇದುವರೆಗೂ ಕೂಡ ಚಾಕು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಬೇರೆ ಒಂದು ಸ್ಥಳದಲ್ಲಿ ಚಾಕುವನ್ನು ಹುಡುಕಲಿಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಆರೋಪಿ ಗಿರೀಶ್ನನ್ನು ಕರೆದೊಯ್ದಿರ್ತಕ್ಕಂಥದ್ದು. ಒಂದು ರೀತಿ ಆ ದಿನ ಕೃತ್ಯಕ್ಕೆ ಬಳಸಿದಂಥ ಚಾಕುವಿನ ಹುಡುಕಾಟಕ್ಕೆ ಸಾಕಷ್ಟು ಒಂದು ಅಧಿಕಾರಿಗಳಿಗೆ ಒಂದು ಸವಾಲು ಕೂಡ ಏನು ಚಾಲೆಂಜಿಂಗ್ ಆಗಿ ಈ ಒಂದು ಸಂದರ್ಭ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಇಂಚಿಂಚು ಮಾಹಿತಿಯನ್ನು ಕೂಡ ಸಿಐಡಿ ಅಧಿಕಾರಿಗಳಿಗೆ ಆರೋಪಿ ಗಿರೀಶ್ ಹೇಳಿರ್ತಕ್ಕಂಥದ್ದು. ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಬುದ್ಧ ಅನುಮಾನಾಸ್ಪದ ಸಾವಿಗೆ ಈಗ ಬೆಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಬುದ್ಧ ಅನ್ನುವಂಥ ಹುಡುಗಿ ಮೃತಪಟ್ಟಿದ್ದಂಥದ್ದು ಬಹಳ ಅನುಮಾನಾಸ್ಪದವಾಗಿ ಆಕೆ ಮೃತಪಟ್ಟಿದ್ರು. ಬಾತ್ರೂಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಆಕೆಯ ಶವ ಪತ್ತೆಯಾಗಿತ್ತು. ಈಗ ನೋಡಿದ್ರೆ 2,000 ರೂಪಾಯಿಗೆ ಕೇವಲ ಆಕೆಯ ಹೆಣ ಉಳಿದಂಥ ಒಂದು ಭೀಕರ ಘಟನೆ ಇದು. ತಮ್ಮನ ಸ್ನೇಹಿತನೇ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಲ್ಲಿ ಕೊಲೆಯ ರಹಸ್ಯ ಬಯಲಾಗಿದೆ. ಕೇವಲ 2,000 ರೂಪಾಯಿಗೆ ಈ ಥರದೊಂದು ಘಟನೆ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿದೆ. ಮಣಿಪುರದಲ್ಲಿ ಕಳೆದ ವಾರ ಏನು ಒಂದು ಪ್ರಕರಣ ದಾಖಲಾಗಿದೆ. 20 ವರ್ಷದ ಮಹಿಳೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಸುಬ್ರಹ್ಮಣ್ಯಪುರದ ಪೊಲೀಸ್ ಠಾಣೆಯ ತಂಡವು ಭೇದಿಸಿದ್ದು, ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂದರೆ, ಕೆಲ ಘಟನೆ ನಡೆಯುವ 1-2-3 ದಿನದ ಮುಂಚೆ ಆರೋಪಿಯು ಮೃತಳ ತಮ್ಮನ ಗೆಳೆಯನಾಗಿದ್ದು
ಅವರು ಸುಮಾರು ಬರೋದು ಹೋಗೋದು ಇರ್ತದೆ. ಆ ಟೈಮ್ನಲ್ಲಿ ಒಂದು ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಪರ್ಸಿಂದ ಒಂದು ಇಷ್ಟು ದುಡ್ಡು ಕದ್ದಿರ್ತಾನೆ. ದುಡ್ಡು ಯಾಕೆ ಕದ್ದಿರ್ತಾನೆ ಅಂದರೆ ಇನ್ನೊಬ್ಬ ಗೆಳೆಯಂದು ಆಟ ಆಡಬೇಕಾದ್ರೆ ಸ್ಪೆಕ್ಸ್ ಮುರಿದಿರ್ತದೆ. ಆ ಸ್ಪೆಕ್ಸ್ ರಿಪೇರಿಗಂತ ದುಡ್ಡು ಬೇಕಾಗಿರ್ತದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ನಿಂದ. ನಾಗರಾಜ್, ಈ ಪ್ರಬುದ್ಧ ಹತ್ಯೆ ಪ್ರಕರಣ ನಿಜಕ್ಕೂ ಒಂದು ಭೀಭತ್ಸ ಪ್ರಕರಣ ಅಂತ ಹೇಳಬೇಕು, ಹೀಗೂ ಆಗತ್ತಾ ಅಂತ ಅನ್ಸುತ್ತೆ. ಈ ಪ್ರಕರಣದ ಡೀಟೇಲ್ಸ್ ಹೇಳ್ತಾ ಹೋಗಿ ನಾಗರಾಜ್. ಶ್ರೀಲಕ್ಷ್ಮಿ, ಏನು ಕೆಲ ದಿನಗಳ ಹಿಂದೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಪ್ರಬುದ್ಧ ಒಂದು ಆತ್ಮಹತ್ಯೆ ಅಂತೇಳಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಲಾಗಿತ್ತು. ಅದಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಮೃತಳಾಗಿದ್ಲು ಪ್ರಬುದ್ಧ ತಮ್ಮನ ಒಬ್ಬ ಸ್ನೇಹಿತ ಅಪ್ರಾಪ್ತ ಬಾಲಕನಿಂದ ಈ ಒಂದು ಕೊಲೆ ನಡೆದಿದೆ ಅನ್ನೋ ವಿಚಾರ ಪೊಲೀಸ್ ತನಿಖೆಯಲ್ಲಿ ಲೇಟಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ತಡವಾಗಿ ಬೆಳಕಿಗೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಏನಂದರೆ, ಈ ಹಿಂದೆ ಪ್ರಬುದ್ಧ ಕೆಲವೊಮ್ಮೆ ಖಿನ್ನತೆಯಿಂದ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು. ಆ ವಿಚಾರ ಆ ಒಂದು ಅಪ್ರಾಪ್ತ ಬಾಲಕನಿಗೆ ಗೊತ್ತಿತ್ತು. ಇದನ್ನು ಬಳಸ್ಕೊಂಡು ಆತ ಕೊಲೆ ಮಾಡಿದ್ದ. ಇದು ಕೊಲೆ ಮಾಡಲಿಕ್ಕೂ ಕಾರಣ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಕೊಲೆ ಮಾಡಿದ ಅಪ್ರಾಪ್ತನಿಗೆ ಒಂದು ಸ್ನೇಹಿತ ಇರ್ತಾನೆ. ಆತನ ಕೂಲಿಂಗ್ ಗ್ಲಾಸನ್ನು ಈತ ಹೊಡೆದಾಕಿರ್ತಾನೆ. ಇದಕ್ಕೆ 2,000 ರೂಪಾಯಿ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಹೊಸದು ಕೊಡಿಸು ಅಂತಂತೇಳಿ ಒಂದು ಮಾತುಕತೆ ಆಗಿರುತ್ತೆ. ಇದಕ್ಕಾಗಿ ಹಣಕ್ಕಾಗಿ ಪ್ರಬುದ್ಧ ಮನೆಗೆ ಬರ್ತಾ ಇದ್ದಂಥ ಈ ಅಪ್ರಾಪ್ತ ಬಾಲಕ ಅವ್ರ ಮನೆಯಲ್ಲಿ 2,000 ರೂಪಾಯಿಯನ್ನು ಪ್ರಬುದ್ಧ ಪರ್ಸ್ನಿಂದ ಕದ್ದಿರ್ತಾನೆ. ಇದನ್ನು ಪ್ರಬುದ್ಧ ಪ್ರಶ್ನೆ ಮಾಡಿ ಆಕೆಯ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳಬೇಕಾದ್ರೆ ಆಕೆ ಅಚಾನಕ್ಕಾಗಿ ಕೆಳಗೆ ಬೀಳುವಂಥದ್ದು. ಈ ವೇಳೆಯಲ್ಲಿ ಪ್ರಜ್ಞೆ ತಪ್ಪಿ ಸಾಕಷ್ಟು ರಕ್ತಸ್ರಾವ ಆಗ್ತಾ ಇರ್ತದೆ. ಇದನ್ನು ನೋಡಿ ಈಕೆ ನಮ್ಮ ಮನೆಯಲ್ಲಿ ಹಣ ಕದ್ದಿರೋದ್ರ ಬಗ್ಗೆ ಹೇಳ್ಬೋದು ಅಂತೇಳಿ ಅಲ್ಲೇ ಇದ್ದಂಥ ಚಾಕು ತೆಗೆದುಕೊಂಡು ಕೈಯನ್ನು ಕೊಯ್ದು ಕೊಲೆ ಮಾಡುವಂಥದ್ದು. ಜೊತೆಗೆ ಇದನ್ನು ಸ್ಟಾರ್ಟಿಂಗ್ ಆಗಿ ಆತ ಗೋಡೆ ಹಾರಿ ಮನೆಯಿಂದ ಹೊರಗಡೆ ಹೋಗಿರ್ತಾನೆ. ಯಾವುದೇ CCTVಯಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಹೀಗಾಗಿ ಪೊಲೀಸರಿಗೆ ಒಂದು ಸಾಕಷ್ಟು ಈ ವಿಚಾರದಲ್ಲಿ ಯಾವುದೇ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಕಷ್ಟು ಸಮಯಾವಕಾಶ ಹಿಡಿಯುವಂಥದ್ದು. ಆದರೆ ಆ ಏರಿಯಾದ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಿದಾಗ ಈ ಅಪ್ರಾಪ್ತ ಬಾಲಕ ಅನುಮಾನಾಸ್ಪದವಾಗಿ ಓಡಾಡೋದು ಕಂಡು ಬರುತ್ತೆ. ಆ ವೇಳೆಯಲ್ಲಿ ಆತನನ್ನು ಕರೆದುಕೊಂಡು ಬಂದು ಹೆಚ್ಚಿನ ವಿಚಾರಣೆ ಮಾಡಿದಾಗ ಈ ರೀತಿಯಾಗಿ ಆಯಿತು. ಕ್ಷಮೆ ಕೇಳೋ ಸಂದರ್ಭದಲ್ಲಿ ಅವ್ರು ಕೆಳಗಡೆ ಬಿದ್ದರು. ಈ ಒಂದು ಹಣ ಕದ್ದಿರೋ ವಿಚಾರ ನಮ್ಮ ಮನೆಯಲ್ಲಿ ಹೇಳ್ತಾರೆ ಅಂತೇಳಿ ಕೊಲೆ ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಬಾಲಕನನ್ನು ಏನು ಜುವೆನಲ್ ಹೋಮ್ಗೆ ಬಿಟ್ಟು, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇನ್ನೇನಾದರೂ ಟ್ವಿಸ್ಟ್ ಇರ್ಬೋದು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.